ಇಲ್ಲಿ ಶಾಸಕರು ಅಂದ್ರೆ ಜರ್ಮನಿಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ನಮ್ಮ ದಾವಣಗೆರೆನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಅಂತಂದು ಅದೆಲ್ಲ ಮಾಡಿದ್ದಾರೆ ಸರ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ದಾವಣಗೆರೆಯ ಗಾಂಧಿ ಸರ್ಕಲ್ ಅಲ್ಲಿ ಹೋಗ್ತಾ ಇದ್ದೀನಿ. ಈ ನಮ್ಮ ದಾವಣಗೆರೆಯ ಗಾಂಧಿ ಸರ್ಕಲ್ ನ ಜರ್ಮನಿ ಶೈಲಿಯಲ್ಲಿ ಮಾಡಿದ್ರೆ ಅಂತ ಕೇಳ್ಪಟ್ಟೆ. ಇದನ್ನ ಯಾಕೆ ಜರ್ಮನಿ ಶೈಲಿಯಲ್ಲಿ ಮಾಡಿದಾರೆ ಅಂದ್ರೆ, ನಮ್ಮ ದಾವಣಗೆರೆಯ MLA ಆದ ಶ್ರೀಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ಜರ್ಮನಿಗೆ ಹೋಗಿದ್ರಂತೆ. ಜರ್ಮನಿಗೆ ಹೋದಾಗ ಅಲ್ಲಿ ಆ ಸರ್ಕಲ್ ನ ನೋಡ್ಬಿಟ್ಟು, ಅಂದ್ರೆ ಜರ್ಮನಿಯಲ್ಲಿ ಒಂದು ಸರ್ಕಲ್ ನೋಡ್ಬಿಟ್ಟು ಯಾಕೆ ನಮ್ಮ ದಾವಣಗೆರೆಯಲ್ಲಿ ಇದೇ ರೀತಿ ಒಂದು ಸರ್ಕಲ್ ನ ಮಾಡಬಾರ್ದು ಅಂತಂದು ಹೇಳಿ ಅವರು ಅಂದ್ರೆ ಜರ್ಮನಿಯಲ್ಲಿ ಅವರು ಇನ್ಸ್ಪೈರ್ ಆಗಿ ಬಂದು ನಮ್ಮ ದಾವಣಗೆರೆಯ ಈ ಒಂದು ಸರ್ಕಲ್ ನ ಜರ್ಮನಿ ಶೈಲಿಯಲ್ಲಿ ಮಾಡಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸರ್ಕಲ್ ತೋರಿಸ್ತೀನಿ ನಿಮಗೆ. ನೀವೀಗ ನೋಡ್ತಾ ಇರ್ಬೋದು ನಮ್ಮ ದಾವಣಗೆರೆಯ ಗಾಂಧಿ ಸರ್ಕಲ್. ಇದೇ ನೋಡಿ ಜರ್ಮನಿ ಶೈಲಿಯಲ್ಲಿರುವ ಸರ್ಕಲ್ ಇದು. ನೀವು ನೋಡ್ತಾ ಇರ್ಬೋದು. ಯಾಕೆ ಇದು ಜರ್ಮನಿ ಶೈಲಿಯಲ್ಲಿ ಇದೆ ಅಂದ್ರೆ, ಇದೇ ಶೈಲಿಯಲ್ಲಿ ಜರ್ಮನಿಯಲ್ಲಿ ಕೂಡ ಸರ್ಕಲ್ ಇದೆ ಅಂತೆ. ನೀವು ನೋಡ್ತಾ ಇರ್ಬೋದು, ಇದೇ ನಮ್ಮ ದಾವಣಗೆರೆಯ ಗಾಂಧಿ ಸರ್ಕಲ್. ಈ ಒಂದು ಶೈಲಿಯಲ್ಲಿ ಅಂದ್ರೆ ಜರ್ಮನಿ ಶೈಲಿಯಲ್ಲಿ ಮಾಡಿಸಿದ್ದಾರೆ ಈ ಸರ್ಕಲ್ನ. ಸಖತ್ತಾಗಿದೆ, ನೋಡ್ತಾ ಇರ್ಬೋದು ನೀವು. ಈ ಸರ್ಕಲ್ ಇನ್ನು ಲೈಟಿಂಗ್ಸ್ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ. ಈ ಸರ್ಕಲ್ ಬಗ್ಗೆ ನಮ್ಮ ದಾವಣಗೆರೆ ಜನತೆ ಏನ್ ಹೇಳ್ತಾರೆ ಕೇಳ್ಬಿಡೋಣ ಬನ್ನಿ. ಸರ್, ಈ ಸರ್ಕಲ್ ಮಾಡೋದಕ್ಕೆ ಏನ್ ಇನ್ಸ್ಪಿರೇಷನ್ ಇಲ್ಲಿನ ಶಾಸಕರಿಗೆ? ಇಲ್ಲಿ ಶಾಸಕರು ಅಂದ್ರೆ ಜರ್ಮನಿಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ನಮ್ಮ ದಾವಣಗೆರೆನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಅಂತಂದು ಅದೆಲ್ಲ ಮಾಡಿದ್ದಾರೆ ಸರ್. ಅಂದ್ರೆ ಈ ಒಂದು ಸರ್ಕಲ್ ಮಾಡೋದಕ್ಕೆ ನಮ್ಮ MLA ಅವರು ಜರ್ಮನಿಗೆ ಹೋದಾಗ ಆ ಸರ್ಕಲ್ ನೋಡಿ ಇನ್ಸ್ಪೈರ್ ಆಗಿದ್ದಾರೆ. ಮಾಡೋಣ ನಮ್ಮ ದಾವಣಗೆರೆಯಲ್ಲಿ ನೋಡೋಣ ಅಂತ ಒಂದು. ಸರ್, ಇದೊಂದೇ ಸರ್ಕಲ್ ಮತ್ತೆ ಬೇರೆ ಕಡೆ ಮಾಡೋ ಪ್ಲಾನಿಂಗ್ ಇದೆಯಾ ಸರ್? ಇದು ಇರ್ಬೇಕು, ಗೊತ್ತಿಲ್ಲ ಸರ್. ನಮಗೆ ಪ್ಲಾನಿಂಗ್ ಇದೆ. ಈಗ ನೆಕ್ಸ್ಟ್ ಇದೊಂದು ಮಾಡಿದ್ದಾರೆ, ಶಿವಪ್ಪ ಸರ್ಕಲ್ ಅಲ್ಲಿ ಒಂದು ಮಾಡ್ತಾ ಇದ್ದಾರೆ, ಗುಂಡಿ ಸರ್ಕಲ್ ಒಂದಿದೆ. ಇಲ್ಲಿ ಏನೇ ಸರ್ಕಲ್ಗಳು ಇದೆ ಅವೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಜರ್ಮನಿ ಶೈಲಿಯಲ್ಲಿ ಎಲ್ಲ ಜರ್ಮನಿ ಶೈಲಿಯಲ್ಲಿ ಮಾಡ್ತಾರೆ. ಈಗ ಆಲ್ರೆಡಿ ಈಗೆಲ್ಲ ಗುಂಡಿ ಸರ್ಕಲ್ ನ ಅದನ್ನ ಪೂರ್ತಿ ಏನು ರಾತ್ರಿ ಡೆಮೊಲಿಷ್ ಮಾಡಿ ಈಗ ಅದನ್ನು ಅದೇ ತರ ಅದೇ ಶೈಲಿಯಲ್ಲಿ ಮಾಡ್ಬೇಕು ಅಂತಾನೆ ಈಗ ರೆಡಿ ಮಾಡ್ತಾ ಇದ್ದಾರೆ. ವಿಭಿನ್ನವಾಗಿ ಬಾಲ್ ಮಾಡ್ತಾ ಇದ್ದಾರೆ. ಹೌದೌದು, ಸೇಮ್ ಇದೇ ತರ ಸರ್ಕಲ್ ಮಾಡ್ಬಿಟ್ಟು ಸೆಂಟರ್ ಅಲ್ಲಿ ಬಾಲ್ ಇರ್ತಾರೆ. ಈಗ ಆಲ್ರೆಡಿ ಈಗ ಶಿವಪ್ಪ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಹೌದಾ? ಹೌದೌದು, ಶುರುವಾಗಿದೆ. ಫುಲ್ ಮುಕ್ತಾಯ ಬಂದಿದೆ ಶಿವಪ್ಪ ಸರ್ಕಲ್. ಹೌದಾ? ಇನ್ನು ಸ್ವಲ್ಪ ಕಾಲ್ ಭಾಗ ಅಷ್ಟು ಇದೆಯಾ. ಒಟ್ಟಾರೆಯಾಗಿ ಈ ಸರ್ಕಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ನಮ್ಮ ಹಳೆ ಒಂದು ಕಾಲದ ಒಂದು ಸರ್ಕಲ್ ನೆನಪಿಸುತ್ತೆ ಅಲ್ವಾ? ಆಟೋದವರಾಗ್ಲಿ, ಈ ಒಂದು ಪ್ರತಿಯೊಂದು ವೆಹಿಕಲ್ಸ್ ಎಲ್ಲ ಆಗ್ಲಿ ಏನಾಗುತ್ತೆ ಅಂದ್ರೆ ಸ್ಪೀಡ್ ಬರ್ತಾರೆ. ಆ ಸ್ಪೀಡ್ ಕಂಟ್ರೋಲ್ ಮಾಡಕಂತಾನೆ ಮಾಡಿದ್ದಾರೆ ಜರ್ಮನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವು ನಮ್ಮ ದಾವಣಗೆರೆಯ ಈ ಅಣ್ಣರು ಹೇಳಿದ್ ಕೇಳಿರಲ್ವಾ, ಯಾಕೆ ಈ ಒಂದು ಗಾಂಧಿ ಸರ್ಕಲ್ ನ ವಿಶೇಷತೆ ಏನಂತ ಕೇಳಿದ್ಕೆ ಅವರು ಇದರ ವಿಶೇಷತೆ ಏನಂತ ಹೇಳಿದ್ದಾರೆ. ನಿಜವಾಗ್ಲು ನಮ್ಮ ದಾವಣಗೆರೆಯ ಈ ಒಂದು ಗಾಂಧಿ ಸರ್ಕಲ್ ನೋಡೋದಕ್ಕೆ ಸಾಕಾಗಿದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳ್ತೀನಿ. ದಯವಿಟ್ಟು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋದಲ್ಲಿ ಮುಗಿಸ್ತೀನಿ. ಜೈ ಕರ್ನಾಟಕ.